ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಒಳ್ಳೆ ಲೊಕೇಶನ್ ಹುಡುಕಿದ್ಯಾ? ಏನಿಲ್ಲ ಹಿಂಗೆ ಇವಾಗ ಸೂಪರ್ ಆಗಿದೆ. ರಿವರ್ಸ್ ಸೈಡ್ ಇದೆಲ್ಲ. ಈ ಜಾಗದ ಬಗ್ಗೆ ಗೊತ್ತಾ ನಿಂಗೆ? ಈ ಜಾಗದ ಬಗ್ಗೆ ಆಕ್ಚುಲಿ ಹೊಸ ಬ್ರಿಡ್ಜ್ ಅಲ್ಲಿ ಹೋದೆ. ಹೌದು, ನಾನ್ ಬೇಡ ಅಂತ ನಿನ್ನ ಯೂ ಟರ್ನ್ ಹಾಕೊಂಡ್ ಬಿಟ್ಬಿಟ್ಟು ಈ ಹಳೆ ಬ್ರಿಡ್ಜ್ ಕರ್ಕೊಂಡ್ ಬಂದೆ. ಅದ್ರಲ್ಲೂ ಮತ್ತೆ ಮುಂದಕ್ಕೆ ಹೋದೆ. ಕರೆಕ್ಟ್ ಜಾಗ ಇಲ್ಲ. ರಿವರ್ಸ್ ಬಾ ಅಂತ ಕರ್ಕೊಂಡ್ ಬಂದು ನಾನು ಎಕ್ಸಾಕ್ಟ್ ಇಲ್ಲಿ ಯಾಕೆ ನಿಲ್ಲಿಸ್ದೆ ಗೊತ್ತಾ? ಯಾಕೆ? ಈ ಜಾಗ ಬಂದ್ಬಿಟ್ಟು ಕೃಷ್ಣರಾಜ ಒಡೆಯರ್ ಮೈಸೂರು ಇದು ರಾಜರ ಕಾಲದಲ್ಲಿ 1904ಕ್ಕೆ ಸ್ಟಾರ್ಟ್ ಮಾಡಿ 1906ಕ್ಕೆ ಎಂಡ್ ಆಯ್ತು ಈ ಬ್ರಿಡ್ಜ್. ಆ ಕಾಲಕ್ಕೆ ಮುಗ್ದಿದ್ದು ಈ ಬ್ರಿಡ್ಜ್. ನಂಬ್ತೀಯಾ ಇದನ್ನ? ಈ ಬ್ರಿಡ್ಜ್ ಇಲ್ಲಿ ರೋಡಲ್ಲಿ ಇಷ್ಟು ಓಡಾಡ್ತಾವೆ. ಈ ಬ್ರಿಡ್ಜ್ ಚಿಕ್ಕ ಬ್ರಿಡ್ಜ್ ಅವಾಗ ಕಟ್ಟಿರೋದು ಅಂತ ಗೊತ್ತು. ನಾನು ಯಾಕೆ ಹೇಳು ನಿನ್ನ ಇಲ್ಲಿ ತನಕ ರಿವರ್ಸ್ ಕರ್ಕೊಂಡ್ ಬಂದಿದ್ದು? ನೀನ್ ನಂಬಲ್ಲ ಅಂತಾನೆ ಗೊತ್ತು. ದೇಕೋ ನೋಡಿ, ನೀನ್ ನಂಬಲ್ಲ ಅಂತ ಗೊತ್ತಾಗಿ ಕರೆಕ್ಟ್ ಈ ಬೋರ್ಡ್ ನಾವು ನಿನ್ನೆ ಬಂದ್ಬಿಟ್ಟು ಫೆವಿಗಮ್ಮು ಇಲ್ಲ ಅಂತ ಹೇಳಿದ್ರೆ ಅಣ್ಣ ಬಂಡ ಕಳ್ಸಿರೋದಲ್ಲ ಇದು. ನೋಡಿ ಇಲ್ಲಿ ಕ್ಲೀನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ಹಾಕಿದ್ದಾರೆ ಇಲ್ಲಿಗೆ. ಅಲ್ಲಿ ಕಾಣಿಸ್ತಾ ಇದೆ ನಿನ್ಗೆ. ಕಾಮೆನ್ಸ್ಡ್ ಆನ್ 1904, ಕಂಪ್ಲೀಟೆಡ್ ಆನ್ 1906 ಬೈ H. ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರ್. ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದಾರೆ ಇಲ್ಲಿಗೆ. ಅಷ್ಟು ಹಳೆ ಬ್ರಿಡ್ಜ್ ಇದು. ಸುಮಾರು ಒಂದು 6-7 ವರ್ಷದ ಹಿಂದೆ ಹೆವಿ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಆಗ್ಬಿಟ್ಟು ಆ ಟೈಮಲ್ಲಿ ಹಳ್ಳ ಫುಲ್ ತುಂಬಿತ್ತು. ಕಂಪ್ಲೀಟ್ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಈ ಕಾಣಿಸ್ತಿದೆಯಲ್ಲಿ ಫುಲ್ ಬ್ರಿಡ್ಜ್ ಕೆಳಗೆ ಹೊಡಿತಾ ಇತ್ತು. ಆ ರೇಂಜಿಗೆ ಮಳೆ ಫೋರ್ಸ್ ಜಾಸ್ತಿ ಆಗ್ಬಿಟ್ಟು ಬ್ರಿಡ್ಜ್ ಸ್ವಲ್ಪ ಕ್ರ್ಯಾಕ್ ಬಿತ್ತು. ಅವಾಗಿಂದ ಸ್ಟಾರ್ಟ್ ಮಾಡಿದ್ರು ಹೊಸದಾಗಿ ಬ್ರಿಡ್ಜ್. ಈ ಬ್ರಿಡ್ಜ್ ಕ್ರ್ಯಾಕ್ ಬಿದ್ದಿದ್ರಿಂದ ಆ ಬ್ರಿಡ್ಜ್ ಅಲ್ಲಿ ಎಲ್ಲ ಓಡಾಡ್ತಾ ಇದೆ. ಈ ಬ್ರಿಡ್ಜ್ ಇನ್ನೂ ಹಂಗೆ ಇದೆ. ಓಕೆ, ಸೊ ಇದು ಇವಾಗ ನಾನ್ ಫಂಕ್ಷನಲ್, ಕಂಪ್ಲೀಟ್ ಆಗಿ ಹೊಸ ಬ್ರಿಡ್ಜ್ ಅಲ್ಲಿ ಮಾತ್ರ. ನೈಸ್. ಆಮೇಲೆ ಆಕ್ಚುಲಿ ಇದು ಅಂತ ಹೇಳಿದ್ರೆ ಇವಾಗ ಈ ಬ್ರಿಡ್ಜ್ಗೆ ಕೆಳಗಡೆಗೆಲ್ಲ ಇವಾಗ ನೀವು ಹೊಸ ಬ್ರಿಡ್ಜ್ ಅಲ್ಲಿ ನೋಡ್ತೀವಿ ಸಿಮೆಂಟ್ ಇಂಥವೆಲ್ಲ ಕಟ್ಟಿದ್ದಾರೆ ಟೋಟಲ್ ಆಗಿ. ಇವಾಗ ನಾವು ಒಂದು ಡ್ರೋನ್ ಶೂಟ್ ಈ ಕಡೆಯಿಂದ ತಗೊಂಡ್ವಿ ಅಂತ ಹೇಳಿದ್ರೆ ಕೆಳಗಡೆಯಿಂದ ತಗೊಂಡಿದ್ರಲ್ಲ ಬೇಸ್ಮೆಂಟ್ ಕಂಪ್ಲೀಟ್ ಕಲ್ಲಲ್ಲಿ ತಗೊಂಡಿರೋದು. ಕಂಪ್ಲೀಟ್ ಕಲ್ಲು. ಆ ಫುಟೇಜ್ ಕಾಣಿಸುತ್ತೆ ನಮಗೆ. ಅದು ನೀನು ನಿಮ್ ವ್ಯೂವರ್ಸಿಗೆ ತೋರಿಸು. ಖಂಡಿತವಾಗೂ ನೋಡೋಣ ಒಂದು ಡ್ರೋನ್ ವ್ಯೂ ಶಾಟ್ ಅಲ್ಲಿ. ಡ್ರೋನ್ ಶಾಟ್ ವ್ಯೂ ಅಲ್ಲಿ ನೋಡೋಣ ಏನಾಗಿದೆ ಅಂತ ಗೊತ್ತಿಲ್ಲಪ್ಪ. ಮಲೆನಾಡಕ್ಕೆ ಬಂದು ತುಂಬಾ ತೊದಲ್ತಾ ಇದೀನಿ. ಸೊ ಅದೊಂದು ನೋಡೋಣ. ಸೊ ಈ ಒಂದು ಲೊಕೇಶನ್ ಅಲ್ಲಿ ಒಂದು ಟೀ ಮಾಡಿ ಕುಡಿಯೋಣ. ಕ್ಲೈಮೇಟ್ ಚೆನ್ನಾಗಿದೆ, ಸಂಜೆ ಆಯ್ತು, ಟೀ ಮಾಡ್ಕೊಂಡು ಕುಡಿಯೋಣ. ಬಟ್ ಆ ಟೈಮಲ್ಲೆಲ್ಲ ಫ್ಯಾನ್ಸಿ ತಿಂಡಿಗಳು ಇರಲಿಲ್ಲ. ಹೌದು, ಏನೋ ತಿನ್ನೋದಕ್ಕೆ ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ ಅವೆಲ್ಲ ಇರಲಿಲ್ಲ. ಸೊ ಇವಾಗ ನಿನಗೆ ಇಲ್ಲಿ ಇದೇ ಸ್ಪಾಟಲ್ಲಿ ಈ ಲೈಟ್ ಮಳೆಗೆ ಈ ವೆದರ್ಗೆ ಈ ಸ್ಪಾಟಲ್ಲಿ ಬಿಸಿ ಬಿಸಿ ಬೋಂಡ ಮಾಡ್ಕೊಡ್ತೀನಿ, ಟೀ ಕುಡಿಯೋಣ. ಓಕೆ, ಕಡಲೆ ಹಿಟ್ಟು ಬೋಂಡ ಮಾಡೋದಕ್ಕೆ ಟೀ ಪಾತ್ರೆಗೆಲ್ಲ ರೆಡಿ ಇದೆ, ಸ್ಟವ್ ರೆಡಿ ಇದೆ. ಹಾಲೊಂದು ತೊಗೊಂಬಿಡೋಣ. ಅಲ್ಲ ಇದಕ್ಕಿದಂಗೆ ಹಿಂಗೆ ಮಳೆ ಬಂದ್ಬಿಡ್ತಲ್ಲೋ. ಏನೋ ನಿಮ್ಮ ಊರಲ್ಲಿ ಯಾವಾಗ್ಲೂ ರಂಗಾಯಣ ರಘು ಹೇಳ್ದಂಗೆ ಬಾಚಿಲ್ ಮನೆ ತರನೇ ಇರ್ತದಲ್ಲೋ. ಲೆಫ್ಟಿಗೆ ನೆಂದೋದೆ ನಾನು. ಅವಾಗ ಎಲ್ಲ ದೇವತೆಗಳು ಸ್ನಾನ ಮಾಡ್ತಾ ಇರ್ತಾರೆ ಅಲ್ವಾ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಅತಿ ಆದ್ರೆ ಅಮೃತನೂ ವಿಷನೇ. ಅತಿ ಆದ್ರೆ ಉಪ್ಪಂತೂ ತಿನ್ನಕ್ಕೆ ಆಗಲ್ಲ. ಆದ್ರೆ ನಮ್ಮ ಬಾಸ್ ಹೇಳಿದಾರಲ್ಲ, ಏನಂತ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಾ ಬಜ್ಜಿ ತಿನ್ ಬಾ. ನಮ್ದು ಓಲ್ಡ್ ಸ್ಟೈಲಲ್ಲೇ ಮಾಡ್ಕೊಂಬಿಡೋಣ. ಕೈಯಲ್ಲಿ ಹಾಕಿ ಕಲಸಿ. ನಮ್ದು ಯಾವುದು ಫ್ಯಾನ್ಸಿಲಿ ಸ್ಪೂನ್ ಗಿನಲ್ಲಿ ಕಲಸೋದಂಥದ್ದು ಬೇಡ. ಏನಂತ್ಯ ಉತ್ಸವ್? ಹೌದು, ಕೈ ರುಚಿ. ಕೈ ರುಚಿ ಹೇಳೋದು ಕೈ ರುಚಿ ಅಂತ. ಬಜ್ಜಿ ಬೋಂಡಕ್ಕೆ ಎರಡೂ ಬೇಕಲ್ಲ. ಒಂದು ಸ್ವಲ್ಪ ಮಸಾಲೆಗಳೆಲ್ಲ ಹಾಕೊಂಬಿಡೋಣ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಕೊನೆಯ ಸ್ಟೇಜ್ ಇವಾಗ ಕಲಿಸ್ಬಿಟ್ಟು ಬಜ್ಜಿ ಮಾಡ್ತಾ ಇರೋದೆ. ಅವನ ಅಜ್ಜಿ ಯಾರು ಬಂದ್ರೂ ಅವ್ರಿಗೂ ಬಜ್ಜಿನೇ ತಿನ್ಸೋದು.
ರೆಡಿ ಆಯ್ತೇನಪ್ಪ? ಎಣ್ಣೆ ಕಾಯ್ಬೇಕಾ? ಎಲ್ಲ ರೆಡಿಯಾಗಿದೆ. ಎಣ್ಣೆ ಒಂದು ಕಾಯ್ದ್ರೆ ಇವಾಗ ಬಜ್ಜಿ ಹಾಕೊಳ್ಳೋಣ. ಫಸ್ಟು ಕ್ಯಾಪ್ಸಿಕಮ್ದು, ಆಮೇಲೆ ಈರುಳ್ಳಿ ಬಜ್ಜಿ ಮಾಡ್ಕೊಂಬಿಡೋಣ. ಎರಡು ಬಿಸಿ ಬಿಸಿ ಮಾಡಿ ಇಳಿಸ್ಕೊಂಡು ಟೀ ಮಾಡ್ಕೊಂಡ್ರೆ ಟೀ ಬಿಸಿ ಬಿಸಿ ಜೊತೆಗೆ ಆರಾಮಾಗಿ ಟೈಮ್ ಪಾಸ್ ಮಾಡೋಣ. ಮಳೆ ನಿಲ್ತಾನೆ ಇಲ್ಲ ನೋಡೋದು, ಬರ್ತಾನೇ ಇದೆ. ಜ್ವರ ಬರುತ್ತೆ, ಕಡಿಮೆ ಬರುತ್ತೆ, ಜ್ವರ ಬರುತ್ತೆ. ಎಣ್ಣೆ ಒಂಚೂರು ಕಾಯ್ದರೆ ಸಾಕಪ್ಪ. ಈಗ ಇಟ್ಟಿರೋದು ಇನ್ನು ಸ್ವಲ್ಪ ಟೈಮ್ ತಗೊಳತ್ತೆ. ಈ ಚಳಿಗೂ ಅದಕ್ಕೂ ಕಾಯ್ಬೇಕಲ್ಲ ಇನ್ನು. ಲೋ, ಮಳೆ ಎಣ್ಣೆ ಕಾದಿದೆ ಇಲ್ವಾ ಅಂತ ನಿನಗೆ ಕೈಯಲ್ಲಿ ನೀರು ಹಾಕಿ ಚೆಕ್ ಮಾಡಿಸು ಅಂತ ಹೇಳಿದ್ರೆ ಮಳೆ ನೀರಲ್ಲೇ ಚೆಕ್ ಮಾಡ್ತಿದ್ಯಾ. ತಟ ಪಟ ಅಂತ ಪಟಾಕಿ ಶಾರ್ಟ್ಸ್ ಹೊಡಿತಾ ಇದೆ. ಮಳೆ ಬರ್ತಾನೆ ಐತೆ ನೋಡು, ಎಣ್ಣೆ ಕಾಯ್ತದೆ, ಮಳೆ ಬರ್ತಾನೆ ಐತೆ, ಬೀಳ್ತಾನೆ ಐತೆ, ಎಷ್ಟು ಚಿಟಾಪಟ ಅಂತಾನೆ ಇದೆ. ಮಾಡ್ಕೊಳ್ಳೋಣ ಬಿಡಪ್ಪ ನಮ್ದು ಸುಮ್ಮನೆ. ಈಗ ನೋಡಪ್ಪ ಫಸ್ಟ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಎಣ್ಣೆ ಕಾಯ್ದಿರ್ಬೇಕು ನನ್ನ ಪ್ರಕಾರ. ಸ್ವಲ್ಪ ಸ್ವಲ್ಪ ಕಾಯ್ದಿದೆ. ನಾವು ಸಾಧಿಸ್ಬಿಟ್ವಿ. ನೋಡು, ಇಂಥ ಒಂದು ಲೊಕೇಶನ್ಗೆ ಕರ್ಕೊಂಡ್ ಬಂದಿದ್ಯಾ ನೀನು. ಯಾರನ್ನ ನಿನಗೆ ಬಜ್ಜಿ ಮಾಡ್ಕೊಟ್ಟವ್ರ? ಯಾರು? ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿನೇ ಬಜ್ಜಿ ಮಾಡ್ಕೊಟ್ಟಿದ್ಬಿಟ್ರೆ ಯಾರ ಮಾಡ್ಕೊಟ್ಟಿದಾರ? ಬೇಯ್ತಾ ಇದೆ. ಹಿಟ್ಟು ಕಡಿಮೆ ಆದ ಕಾರಣ ಮರಳಿ ಯತ್ನವ ಮಾಡು. ಬಜ್ಜಿ ಆಗತಕ್ಕ ಪ್ರಯತ್ನವ ಮಾಡು. ತುಂಬಾ ಕಡಿಮೆ ಆಗೋಯ್ತು. ಹೆಂಗೋ ಈರುಳ್ಳಿ ಇನ್ನೂ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಸೇರಿಸಿ ಕ್ಯಾಪ್ಸಿಕಮ್ ನೋಡಿ, ಸ್ಪೆಷಲ್ ಡಿಶ್ಶು ಇವತ್ತು. ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಪಕೋಡ ಎರಡು ಒಟ್ಟಿಗೆ ಸೇರಿಸಿ ಮಾಡ್ತಾ ಇದ್ದೀವಿ. ಬಂದಿಲ್ಲ ಅಂತ, ಮಳೆ ಬೇರೆ ಬಿಡ್ತಾ ಇಲ್ಲ, ಆಗ್ತಾ ಇಲ್ಲ ಕತೆ. ಸೊ ಇವಾಗ ನೋಡೋಣ ಈರುಳ್ಳಿ ಪಕೋಡ ಆಗುತ್ತಾ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಈರುಳ್ಳಿ ಕೈ ಪಕೋಡ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡು ಸೇರಿದ್ರೆ ಕೈ ಪಕೋಡ. ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಮುಂಚೆ ಹಾಕಿದೆ, ಹೆಂಗಿತ್ತು ಮಗ? ಚೆನ್ನಾಗಿ ಮಸ್ತ್ ಇದೆ ಅದು. ಅಂದ್ರೆ ಈ ಟೈಪ್ ಯಾವುದು ಮಾಡಿಲ್ಲ, ಇದೊಂಥರ ಹೊಸ ವೆರೈಟಿ. ಮಳೆ ಕ್ಯಾಪ್ಸಿಕಮ್ ಪಕೋಡ ಆಗೈತೆ. ಕ್ಯಾಪ್ಸಿಕಮ್ ಮಳೆ ಬಜ್ಜಿ. ಮಳೆ ನೀರಲ್ಲಿ ನೋಡಾ, ಮಲೆನಾಡಲ್ಲಿ ಮಳೆ ನೀರಲ್ಲಿ ನೆಂದ ಕ್ಯಾಪ್ಸಿಕಮ್, ನೊಂದು ಬೆಂದ ಕ್ಯಾಪ್ಸಿಕಮ್ ಹೇಳ್ಬೋದು. ನೊಂದು ಬಂದ ಕ್ಯಾಪ್ಸಿಕಮ್. ನೋಡಪ್ಪ, ನೀವು ಕೆಂಪಗಾಗಿರೋ ಬಜ್ಜಿ ಮಾಡೋ ಅಷ್ಟಲ್ಲಿ ಕೆಂಪು ಬಸ್ಸೇ ಬಂತ. ಕೆಂಪು ಬಸ್ಸು ಹೋಯ್ತಾರ ಟೈಮ್ಗೆ ನಾವು ಕೆಂಪಿಗೆ ಬಜ್ಜಿ ಮಾಡ್ತಾ ಇದೀವಿ. ಆಲ್ರೆಡಿ ಸ್ವಲ್ಪ ಕೆಂಪು ಬಸ್ ಆಗ್ಯಾವೆ. ಬರ್ತಾ ಆಯ್ತು ನೋಡಿ ಇವಾಗ. ಹಿಂಗೆ ಮಿಸ್ಟೇಕ್. ಇಟ್ಟೆ ಮಿಸ್ಟೇಕು ನಮ್ದಲ್ಲ ಅಣ್ಣ. ನಾವೇನು ತಪ್ಪು ಮಾಡಿಲ್ಲ ಅಣ್ಣ, ನಾವು ತುಂಬ ಒಳ್ಳೆ ಅಲ್ವಾ?